ನಾಳೆಯಿಂದ 2 ದಿನ ಸಂಜೆ ಹೊತ್ತು ಹಾಲ್ ಬೇಡ. ಯಾಕೆ? ಮನೇಲಿ ನಾವ್ ಯಾರು ಇರೋದಿಲ್ಲ. ನಂಜನಗೂಡಿಗೆ ಮದ್ವೆಗೆ ಹೋಗ್ತಾ ಇದೀವಿ. ಹೌದಾ, ಸರಿ. ಅಮ್ಮ, ನನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ, ನಾನು ಅಲ್ಲೋಗಿ ಓದ್ಕೋತೀನಿ. ಧ್ರುವಣ್ಣನು ಇಲ್ಲೇ ಉಳ್ಕೋತಾ ಇದ್ದಾರೆ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ ನಾನು ಫುಲ್ ಝೂಮ್ ಅಲ್ಲಿರೋ ಹಾಗಿದೆ. ಹೇಳ್ಬಿಟ್ಲು ಅನ್ಸುತ್ತೆ. ಏನನ್ನೇ ನನ್ನೊಳಗೆ ಏನೋ ಒಂದು ಸಂಚಲನ. ಓ ಜೀವವೇ ಹೇಳಿಬಿಡು, ಅವನು ನಿನ್ನ ಒಪ್ಕೊಂಡ. ನಾನ ಮನೆ ಸೊಸೆ ಆಗೋದ್ ಗ್ಯಾರಂಟಿ. ಅವನು ನಿನ್ಗೆ ಐ ಲವ್ ಯು ಅಂತ ಹೇಳ್ಬಿಟ್ನಾ? ಯಾವಾಗ ಮಾತಾಡ್ತಾನಂತೆ ಅವ್ರ ಮನೆಯವ್ರ ಹತ್ರ? ಮುಕುಂದ್ರವ್ ಅಲ್ಲೇ ಇದ್ರಲ್ಲ, ಅವ್ರಿಗೂ ಹೇಳ್ಬಿಡ್ಬೇಕಾಗಿತ್ತು. ಐ ಲವ್ ಯು ಅಂತಾನ? ನಿನ್ ತಾಲ್ಕಾಯಿ. ನಿಮ್ ಮಗನ್ ಕಂಡ್ರೆ ನನಗಿಷ್ಟ, ನಿಮ್ ಮಗನ್ಗೂ ಅಷ್ಟೇ ನನ್ ಕಂಡ್ರೆ ಇಷ್ಟ ಅಂತ. ನಾನು ಅಡ್ಗೆ ತಗೊಂಡ್ ಅವ್ರ ಮನೆಗ್ ಹೋದ್ನಾ, ಅಲ್ಲೇನೈತೆ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀ ಹೇಳಮ್ಮ, ನೀ ಹೇಳು. ನಾನು ಅಡ್ಗೆ ತಗೊಂಡ್ ಅಲ್ಲಿಗೆ ಹೋದ್ನಾ. ಹೋದೆ, ಮುಂದೆ ಹೇಳು, ಮುಂದೆ. ನೋಡು, ಫ್ಲೋ ಕಟ್ ಮಾಡಿದ್ರೆ ನಾನು ಹೇಳಲ್ಲ ಅಷ್ಟೇ. ನೀವ್ ಸುಮ್ನೆ ಇರಿ ಸುಂದ್ರ ಅಂಕಲ್, ನೀನ್ ಹೇಳೆ. ನಾನು ಅಡ್ಗೆ ತಗೊಂಡ್ ಅವ್ರ ಮನೆಗ್ ಹೋಗಿ ಒಂದು ಸಣ್ಣ ಟೆಸ್ಟ್ ಮಾಡಿದೆ. ಏನೋಪ್ಪ? ನಾನೇನಾದ್ರೂ ಅಡ್ಗೆ ಮನೆಗ್ ಹೋಗಿ ಕರೆಕ್ಟ್ ಆಗಿ ಒಂದೇ ಚಾನ್ಸ್ ಅಲ್ಲಿ ಸಕ್ಕರೆ ಡಬ್ಬಿ ತೆಗೆದ್ರೆ ನಾನು ಆ ಮನೆ ಸೊಸೆ ಆಗ ಕನ್ಫರ್ಮ್ ಅಂತ. ನಾನು ಅವ್ರ ಅಡ್ಗೆ ಮನೆಗ್ ಹೋಗಿ ಕಬೋರ್ಡ್ ಬಾಗಿಲ್ ತೆಗೆದ್ನಾ, ನೋಡಿದ್ರೆ ಎಷ್ಟೊಂದ್ ಡಬ್ಬಿಗಳು. ನನ್ನಿದೆ ಡಬ 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 ಅಂತ ಹೊಡ್ಕೊಳಕ್ ಸ್ಟಾರ್ಟ್ ಆಯ್ತು. ಹೇಗೋ ಧೈರ್ಯ ಮಾಡಿ ಒಂದ್ ಡಬ್ಬಿ ತೆಗೆದೆ, ನೋಡಿದ್ರೆ ಅದ್ ಸಕ್ಕರೆ ಡಬ್ಬಿನೇ. ಇದ್ರ ಮಧ್ಯೆ ಐ ಲವ್ ಯು ಅಂತ ಯಾವಾಗ ಹೇಳ್ದೆ? ಹೇಳಿಲ್ಲ. ಮುಗೀತು ಕಣೆ, ಮುಗೀತು ನಿನ್ ಚಾನ್ಸ್. ಸಕ್ಕರೆ ಡಬ್ಬಿ, ಸಾಸಿವೆ ಡಬ್ಬಿ, ಅರ್ಶಿನ ಡಬ್ಬಿ, ಈ ತರ ಡಬ್ಬಿಗಳನ್ನ ಹುಡುಕ್ತಾ ಇರು. ಡಬ್ಬಾ ತರ ಐ ಲವ್ ಯು ಅಂತ ಮಾತ್ರ ಹೇಳ್ಬೇಡ. ಹೇಳ್ತೀನಿ. ನಾಳೆ ಒಂದ್ ದಿವಸ ಚಾನ್ಸ್ ಇದೆ, ಅವನ ಹತ್ರ ಹೋಗಿ ಐ ಲವ್ ಯು ಧ್ರುವ ಅಂತ ಹೇಳ್ತೀನಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೇನಾ? ಖುಷಿ, ಬೇಗ ಬಾರೆ, ಲೇಟ್ ಆಯ್ತು. ಇನ್ನು ತರಕಾರಿ ತಂದು ಪಲ್ಯ ಬೇರೆ ಮಾಡ್ಬೇಕು, ಬೇಗ ಬಾ. ನಿಧಾನ ನಿಧಾನ, ಬಿಟ್ಟಿದೀಯಾ? ಏನಮ್ಮ ನೀನೇ ಬೇಗ ಅಂತ್ಯ, ನೀನೇ ನಿಧಾನನು ಅಂತ್ಯ. ಏನ್ ತರಕಾರಿ ತರೋಣ? ಬೆಂಡೆಕಾಯಿ ಪಲ್ಯ ಮಾಡಮ್ಮ, ಚೆನ್ನಾಗಿರುತ್ತೆ. ಸರಿ ಬಿಡು, ಅದೇ ಮಾಡಿ. ಥ್ಯಾಂಕ್ಸ್ ಆಂಟಿ, ಊಟ ತಿಂಡಿ ಕಳ್ಸಿಕೊಟ್ಟಿದ್ದಕ್ಕೆ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ. ಇಷ್ಟ ಆಯ್ತಾ ನಮ್ಮ ಮನೆ ಅಡಿಗೆ? ತುಂಬಾ ಚೆನ್ನಾಗಿತ್ತು ಆಂಟಿ. ನಾನೇ ಹೆಲ್ಪ್ ಮಾಡಿದ್ದು. ಆಂಟಿ, ನಾಳೆ ಏನ್ ಕಳ್ಸೋದ್ ಬೇಡ ಆಂಟಿ. ಯಾಕೆ? ಅದು ಯಾಕೆ ಸುಮ್ನೆ ನಿಮ್ಗೆಲ್ಲ ತೊಂದ್ರೆ ಅಂತ. ಅಯ್ಯೋ, ಅದ್ರಲ್ಲಿ ತೊಂದ್ರೆ ಏನ್ ಬಂತು? ಎದ್ರು ಬದ್ರು ಮನೆ ಅಂದ್ರೆ ಅಷ್ಟು ಮಾಡ್ದೇ ಇರಕ್ಕಾಗತ್ತಾ? ಅಲ್ವೇನಮ್ಮ? ಹೌದೌದು. ಈಗ ಖುಷಿನೊಬ್ಬಳೆ ಮನೇಲಿ ಬಿಟ್ಟು ನಾವೆಲ್ಲ ಊರ್ಗ್ ಹೋಗ್ತೀವಪ್ಪ. ರುಕ್ಮಿಣಿ ಅಡ್ಗೆ ಮಾಡಿ ಕಳಿಸ್ದೇ ಇರ್ತಾರ, ನೀನೇ ತರ್ತೀಯ. ಅಮ್ಮ, ನೀವೆಲ್ರೂ ಊರ್ಗ್ ಹೋಗ್ತಿದ್ದೀರಾ? ನನ್ನ ಒಬ್ಬಳೇ ಬಿಟ್ಟು? ಮಾತು ಹೇಳ್ದೆ ಕಣೆ. ಹೌದಾ? ನಡಿ ಹೋಗೋಣ. ನಾವು ಅಗ್ರಹಾರ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ತರಕಾರಿ ತರೋದಕ್ಕೆ. ಆಂಟಿ, ಮಾರ್ಕೆಟ್ ತುಂಬಾ ದೂರ ಇದೆ ಆಂಟಿ, ಬ್ಯಾಗ್ ಕೊಡಿ, ನಾನೇ ತಗೊಂಡ್ಬರ್ತೀನಿ. ನಿನಗೆ ಯಾಕಪ್ಪ ತೊಂದ್ರೆ? ನಾವೇ. ಆಂಟಿ, ಇವತ್ ನೀವು ನನಗೆ ಮಾರ್ಕೆಟ್ಗೆ ಹೋಗಿ ಬಿಡಲ್ಲ ಅಂದ್ರೆ ನಾಳೆಯಿಂದ ನಾನು ನಿಮ್ಮ ಮನೆ ಅಡ್ಗೆ ಊಟ ಮಾಡಲ್ಲ. ಆಯ್ತಪ್ಪ, ತಗೋ. ಅಯ್ಯೋ, ಒಂದ್ ನಿಮಿಷ. ನಿಮ್ಗೆ ಏನೇನ್ ತರ್ಬೇಕು ಅಂತ ಗೊತ್ತಾ? ಗೊತ್ತಿಲ್ಲ. ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಆಮೇಲೆ ಉಪ್ಪು ಮತ್ತೆ 2 ಅಚ್ಚು ಬೆಲ್ಲ. ಗೊತ್ತಾಯ್ತಾ ನಾನೇನೇನ್ ಹೇಳ್ದೆ? ಮತ್ತೆ ಹೇಳಿ. ಅದಕ್ಕೆ ಹೇಳಿದ್ದು ನಾವೇ ತರ್ತೀವಿ ಅಂತ. ಅಯ್ಯೋ ಪರವಾಗಿಲ್ಲ ಆಂಟಿ, ನನಗೆ ಗೊತ್ತಾಯ್ತು, ನಾನೇ ತರ್ತೀನಿ. ಒಂದ್ ಕೆಲ್ಸ ಮಾಡಪ್ಪ, ಖುಷಿನೂ ಕರ್ಕೊಂಡು ಹೋಗಿ ತರಕಾರಿ ತಗೊಂಬ. ಬೇಗ ಬಂದ್ಬಿಡಿ. ಪರವಾಗಿಲ್ವಾ ನಾನ್ ನಿಮ್ ಜೊತೆ ಬಂದ್ರೆ? ಕುತ್ಕೊಳ್ರಿ.
ಇದೇ ಅಗ್ರಹಾರ ಮಾರ್ಕೆಟ್ಟು. ಹಲೋ, ನಾನು ಮೈಸೂರಿನವನೇ. ರೋಸ್ ಮಿಲ್ಕ್ ಕುಡಿಯೋಣ? ಜ್ಯೂಸ್ ಕಾರ್ನರ್ ಅಲ್ಲಿ ಸೂಪರ್ ಆಗಿರುತ್ತೆ. ಆಕ್ಚುಲಿ ದಿನ ಒಂದ್ ಪೀರಿಯಡ್ ಬಂಕ್ ಮಾಡಿ ನಾನು ನನ್ನ ಫ್ರೆಂಡ್ಸು ಇದೇ ಜ್ಯೂಸ್ ಕಾರ್ನರ್ ಬಂದು ರೋಸ್ ಮಿಲ್ಕ್ ಫ್ರೂಟ್ ಸಲಾಡ್ ಎಲ್ಲ ತಿನ್ನೋದು. ಸೂಪರ್. ಪ್ರಾಮಿಸ್ ಮಾಡಿ. ಯಾಕೆ? ನಮ್ಮ ಅಮ್ಮಂಗೆ ನಾನು ಇಲ್ಲಿ ಬಂದು ಜ್ಯೂಸ್ ಕುಡಿಯೋದೆಲ್ಲ ನೀವ್ ಹೇಳ್ಬಾರ್ದು. ಸರಿ ಬಿಡಿ, ಒಳಗಡೆ ಹೋಗೋಣ. ಏನ್ ವಿಶಾಲಾಕ್ಷಮ್ಮ, ಹೇಗಿದ್ದೀರಾ? ವ್ಯಾಪಾರ ಎಲ್ಲ ಜೋರಾ? ಆಯ್ತಾಯ್ತು, ಆಮೇಲೆ ಸಿಗ್ತೀನಿ. ಏನ್ ಇವರೆಲ್ಲ ಗೊತ್ತಾ? ಓ, ನಮ್ ಮನೆಗ್ ಹೂ ಕೊಡ್ತಾಳಲ್ಲ ಮಲ್ಲಿ, ಅವ್ರ ಚಿಕ್ಕಮ್ಮ ಇವರು. ಸಾರಿ, ಅದು ಮಾರ್ಕೆಟ್ ಅಲ್ಲಿ ಮೊದಲೇ ಅಂಗಡಿಲೇ ಹಾಕಿ ತಗೋಬಾರ್ದು. ಇಡೀ ಮಾರ್ಕೆಟ್ ಸುತ್ತ ನೋಡ್ಬೇಕು, ಆಮೇಲೆ ಓರೆ ಗಣ್ಣಲ್ಲಿ ನೋಡ್ಬೇಕು. ಹೀಗೆ ಬನ್ನಿ. ಇದೆಲ್ಲ ಇವಳಿಗೆ ಹೇಗ್ ಗೊತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಎಕ್ಸ್ಪೀರಿಯನ್ಸ್. ತುಂಬಾ ಸ್ಮಾರ್ಟ್ ನಾನು. ನಮ್ ರಾಗಣ್ಣನ ಅಂಗಡಿಗೆ ಹೋಗೋಣ ಬನ್ನಿ. ಏನ್ ರಾಗಣ್ಣ, ಹೇಗೆ ಹುಳ್ಳಿಕಾಯಿ? 80 ರೂಪಾಯಿ. ಏನ್ ದಡಿಯಾನಾ? ಮಣಿಕ್ಯಮ್ಮ. ದಡಿಯಾ ಅಂದ್ರೆ? ಅಯ್ಯೋ, ದಡಿಯಾ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ? ದಡಿಯಾ ಅಂದ್ರೆ 2.5 kg, ಮಣ ಅಂದ್ರೆ 10 kg. ಕೊಡೋ ರೇಟ್ ಹೇಳಿ ರಾಗಣ್ಣ. ಕೊಡೋಣ. ನಾನ್ ಚಿಕ್ಕವಳಿದ್ದಾಗ ಮಾರ್ಕೆಟ್. ಈಗೇನ್ ದೊಡ್ಡವಳ? ಈಗ್ಲೂ ಚಿಕ್ಕವಳೆ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾರ್ಕೆಟ್ ಬಂದ್ರೆ ತರಕಾರಿ ತಗೊಂಡ್ ಹೋಗೋಷ್ಟ್ರಲ್ಲಿ 1/2 kg ಹುಳ್ಳಿಕಾಯಿ ನಾನೇ ತಿಂದ್ಬಿಡ್ತಾ ಇದ್ದೆ. ನಮ್ಮ ಅಪ್ಪ ಬೈಯರು, ಮನೆಗ್ ಹೋಗೋಷ್ಟ್ರಲ್ಲಿ ಇನ್ನೊಂದ್ಸರಿ ತರಕಾರಿ ತಗೋಬೇಕು ಅಂತ. ತಿಂತೀರಾ? ಕೊಡಿ. ಏನಾಯ್ತು? ಇದ್ನ ನೆಂಚ್ಲು. ಪರವಾಗಿಲ್ಲ, ಕೊಡಿ. ಏನು? ಏನಿಲ್ಲ. ರಾಗಣ್ಣ, 1/2 kg ಬೂದ್ ಕುಂಬಳಕಾಯಿ ಕೊಟ್ಬಿಡಿ. ಬೇರೆ ಏನ್ ಬೇಕು? ನೀವು ಆ ಅಂಗಡಿಗೆ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ತಗೋ ಬಂದ್ಬಿಡಿ. ಅಲ್ಲ, ಇಲ್ಲೇ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಹೋಗಿ ಹೋಗಿ. ಹಲೋ ರಿಯಾ, ನಾನು ಎಲ್ಲಿದ್ದೀನಿ ಗೊತ್ತಾ? ನನಗೇನೆ ಗೊತ್ತು. ಮಾರ್ಕೆಟ್ ಅಲ್ಲಿ. ನಾನು ಯಾರ ಜೊತೆ ಬಂದಿದ್ದೀನಿ ಗೊತ್ತಾ? ನಿಮ್ಮ ಅಪ್ಪನ ಜೊತೆನೋ ನಿಮ್ಮ ಅಮ್ಮನ ಜೊತೆನೋ ಇರ್ತೀಯಾ? ಅದ್ರಲ್ಲಿ ಏನ್ ಸ್ಪೆಷಲ್ಲು? ನಿನ್ ತಲೆ, ಅವನ್ ಜೊತೆ ಬಂದಿದ್ದೀನಿ ಕಣೆ. ನಾವಿಬ್ರು ಮಾರ್ಕೆಟ್ ಬಂದಿದ್ದೀವಿ ಗೊತ್ತಾ? ಇಸ್ ಇಟ್? ಪ್ರಪೋಸ್ ಮಾಡ್ಬಿಡೆ. ಮಾರ್ಕೆಟ್ ಅಲ್ಲ, ಚಾನ್ಸ್ ಸಿಕ್ಕಿದಾಗ ಪ್ರಪೋಸ್ ಮಾಡ್ಬಿಡ್ಬೇಕು. ಆಯ್ತು ಕಣೆ, ಟ್ರೈ ಮಾಡ್ತೀನಿ. ಹಾಗೇನೆ ಮನೆಗೆ ಹೋಗ್ಬೇಕಾದ್ರೆ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮ್ ನಾವಿಬ್ರು ಹೊರಗಡೆ ಬಂದಿದೀವಲ್ಲ, ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ. ಕೊತ್ಮಿರಿ. ಆಯ್ತು, ಹೋಗೋಣ. ಕೊಡಿ ರಾಗಣ್ಣ.
ಹೋಗೋಣ. ಕೊಡ್ತೀರಾ? ಆಯ್ತು ಬನ್ನಿ ಬನ್ನಿ ಬನ್ನಿ. ವಿಶಾಲಾಕ್ಷಮ್ಮ 2 ಮೊಳ ಹೂ ಕೊಡಿ. ಆಂಟಿ ಏನ್ ಹೇಳಿರಿಲ್ವಲ್ಲ ಹೂ ತಗೊಳಕ್ಕೆ? ನಮ್ಮಮ್ಮ ಮನೇಲೆ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಹೂ ಕೊಟ್ಟು ಸಂಕಷ್ಟಿ ಯಾವಾಗ ಕೇಳ್ಕೊಂಬಾ ಅಂತ. ಹೋಗೋಣ ಇವಾಗ ದೇವಸ್ಥಾನಕ್ಕೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಲೇಶು ಸರ್ವದಾ. ನನಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಬರುತ್ತೆ. ನಾನೇ ನಿಮ್ಮನ್ನ ಕೇಳದ್ನಾ? ಏನಮ್ಮ ಖುಷಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅರ್ಚಕ್ರೆ. ಇವರು ನಮ್ಮನೆ ಎದುರುಗಡೆ ಮನೆಯವರು, ಧ್ರುವ ಅಂತ. ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ದಾರೆ. ಡಿಸ್ಟಿಂಕ್ಷನ್ ಸ್ಟೂಡೆಂಟು. ನಮಸ್ಕಾರ. ಅರ್ಚನೆ ಮಾಡ್ಬೇಕಾ? ರೋಹಿಣಿ ನಕ್ಷತ್ರ, ಕಾಶ್ಯಪ ಗೋತ್ರ. ರೋಹಿಣಿ ನಕ್ಷತ್ರ, ನಿಮ್ದು? ಕಾಶ್ಯಪ ಗೋತ್ರ. ಗೊತ್ತಿಲ್ಲ. ದೇವ್ರ ಹೆಸರಲ್ಲೇ ಮಾಡ್ಬಿಡಿ. ಮನೆಗೆ ಹೋಗಿದ ತಕ್ಷಣ ರುಕ್ಕು ಆಂಟಿನ ಕೇಳಿ ತಿಳ್ಕೊಳ್ಳಿ ನಿಮ್ ನಕ್ಷತ್ರ ಗೋತ್ರ ಯಾವ್ದು ಅಂತ. ಜನಕ್ಕೆ ನೀ ಸಾಕ್ಷಾತ ಅಖಿಳ ಭುವನದೊಳು ಪೂಜಿತ ಭಕುತ ಜನಕ್ಕೆ. ಏನಮ್ಮ ಈ ವರ್ಷ ಮದ್ವೆನಾ? ಒಪ್ಕೊಂಡ್ರೆ ಆಗ್ಬಿಡದೆ. ಯಾರಮ್ಮ ಒಪ್ಕೋಬೇಕು? ಹೊರಡೋಣ? ಅಯ್ಯೋ ಹಾಗೆ ಹೋಗ್ಬಾರ್ದು. ದೇವಸ್ಥಾನಕ್ ಬಂದ್ಮೇಲೆ ಪ್ರದಕ್ಷಿಣೆ ಹಾಕ್ಬೇಕು. ಆಯ್ತಾ ನಿಮ್ದೆಲ್ಲ? ಹೊರಡೋಣ? ಅದೇನೋ ಕೇಳ್ಬೇಕು ಅಂತಿದ್ರಿ. ಏನ? ಅದೇ ನಿಮ್ಮಮ್ಮ ಹೇಳಿದ್ರಂತಲ್ಲ, ಅದೇನೋ ಸಂಕಷ್ಟ. ನಾ ಕೇಳ್ಕೊಂಡ್ ಬರ್ತೀನಿ, ನೀ ಹೋಗಿರಿ. ಥ್ಯಾಂಕ್ಸ್ ಅಪ್ಪ ದೇವ್ರೆ. ನೀನ್ ಅವನ್ ಬೈಕಲ್ಲಿ ಹಿಂದೆ ಕೂತೆ, ನಿನ್ ಕೈ ಅವನ್ ಭುಜದ ಮೇಲೆ, ಅವನ್ ಪರ್ಫ್ಯೂಮು ನಿನ್ನ ಮೂಗಿಗೆ. ಅದನ್ನ ಅನುಭವಿಸ್ತಾ ಕಣ್ಮುಚ್ಚಿದೆ. ಗಾಡಿ ಹೋಗ್ತಾ ಇತ್ತು. ಮುಂದೆ ಒಂದ್ ಗಾಡಿ ಜಕ್ ಅಂತ ಬ್ರೇಕ್ ಹಾಕ್ತಾ ನೀನು ಅವನ ಮೇಲೆ ಥಪಕ್ ಅಂತ ಬಿದ್ದೆ. ಅವನು ರೀ ಸಾರಿ ರೀ ಅಂದ. ಏನು ಪರವಾಗಿಲ್ಲ ರೀ ಅಂದೆ ತಾನೇ? ನಿಂಗೆ ಹೇಗೋ ಗೊತ್ತಾಯ್ತು ಸುಂದ್ರಿ? ಇಷ್ಟೇನೋ ಅಥವಾ ಇನ್ನೇನಾದ್ರೂ ನಡೀತಾ? ಇನ್ನೇನು ನಡೆದಿಲ್ಲ ಅಷ್ಟೇ. ಅಂದ್ರೆ
ಮಾರ್ಕೆಟಿಗೆ ಹೋದ್ರಿ, ತರಕಾರಿ ತಗೊಂಡ್ರಿ, ದೇವಸ್ಥಾನಕ್ಕೆ ಹೋದ್ರಿ, ಸುತ್ತ ಹಾಕಿದ್ರಿ, ವಾಪಸ್ ಮನೆಗೆ ಬಂದ್ರಿ, ಅಷ್ಟೇನಾ? ಕರೆಕ್ಟ್, ಅಷ್ಟೇ ನಡೆದಿದ್ದು. ರೀ ರೀ ಏನ್ ಯೋಚನೆ ಮಾಡಿದ್ರಿ? ತಪ್ಪು ಕಣೆ, ಒಬಾಮಾ ಸರ್ಕಾರ ಶಟಳಿಯ ತರ ಮಾಡಿದ್ದು. ನಾನ್ ಕೇಳಿದ್ದು ಖುಷಿ ಮದ್ವೆಗೆ ಹುಡುಗನ್ ಹುಡ್ಕೋ ವಿಚಾರದ ಬಗ್ಗೆ. ಓ, ಹುಡುಗಿ ಗುಳೋ ಅನ್ನುತ್ತಲ್ಲೇ. ನನ್ ಮದ್ವೆ ಟೈಮಲ್ಲಿ ನಮ್ಮನೇಲಿ ಹುಡುಗನ್ ಹುಡುಕ್ತಿದ್ರಲ್ಲ, ಆಗ ನಾನು ಹೀಗೆ ಹತ್ತಿದ್ದೆ. ಹೌದಾ? ನನಗ್ ಮೊದ್ಲೇ ಗೊತ್ತಿದ್ರೆ ನಾನು ಮದುವೆನ ಆಗ್ತಿರ್ಲಿಲ್ವಲ್ಲೇ. ರೀ, ಈಗ ನಮ್ ಮದ್ವೆ ವಿಚಾರ ಬೇಕಾ? ಖುಷಿ ಮದ್ವೆ ವಿಚಾರದ ಬಗ್ಗೆ ಯೋಚನೆ ಮಾಡಿ. ಓ, ನಾನ್ ಯೋಚನೆ ಮಾಡಿದ್ದೀನಿ ಕಣೆ. ಇನ್ ಲೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅಕ್ಕ ಬಾವನ್ಗೆ ಈ ವಿಷಯನ ಹೇಳ್ಬಿಡು. ಮೊದ್ಲು ಧ್ರುವಂಗ್ ಹೇಳ್ಬೇಕಲ್ವೇನೋ? 2 ವರ್ಷದಿಂದ ಹೇಳ್ತಾನೆ ಇದೆಯಲ್ಲಮ್ಮ. ಅವ್ನು ನನ್ ಮುಂದೆ ಬಂದ್ರೆ ಮಾತೇ ಹೊರಡಲ್ಲ. ಮಾತ್ ಹೊರಡಲ್ಲ ಅಂತ ನೀನ್ ಸುಮ್ನಿರು. ಇಲ್ಲಿ ಅಕ್ಕ ಬಾವ ನಿನ್ಗೆ ಬೇರೆ ಹುಡುಗನ್ ನೋಡ್ತಾರೆ, ಅಲ್ಲಿ ಶೇಷಗಿರಿ ಧ್ರುವನ್ಗೆ ಬೇರೆ ಹುಡುಗಿ ನೋಡ್ತಾರೆ. ನೀನ್ ಅವನ್ ಮದ್ವೆಗೆ, ಅವನ್ ನಿನ್ನ ಮದ್ವೆಗೆ ಬಂದು ಮಾಡ್ಕೊಂಡ್ ಬನ್. ಈಸ್ಕಣೋ ಸುಂದ್ರಿ, ಹಾಗೆಲ್ಲ ಹೇಳ್ಬೇಡ, ನಂಗೆ ಅಳುನೇ ಬರುತ್ತೆ. ಮಾತಾಡ್ತೀನಿ ಫ್ರೆಂಡ್ ಹತ್ರ. ಹುಡುಗಂಗ ಆಸಕ್ತಿ ಇದ್ರೆ ಹುಡುಗಿ ಜಾತಕ ಫೋಟೋ 2 ಕಳಿಸ್ತಂತ ಕೇಳ್ತೀನಿ. ಈಗ ಧ್ರುವನ್ಗೆ ನಿನ್ನ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಬೇಕಾದಷ್ಟಿದೆ. ಇಲ್ಲ ಅಂದಿದ್ರೆ ಅವ್ರ ಮನೆ ಬಾಗಲ್ ತೆಗ್ದಿದ್ರು ಸುಮ್ನೆ ನೆಪ ಹೇಳ್ಕೊಂಡ್ ಕೀ ತಗೊಳಕ್ ನಮ್ ಮನೆಗೆ ಯಾಕೆ ಬರ್ತಿದ್ದ? ಕಳ್ಳ, ತೋರಿಸ್ಕೊಳಲ್ಲ ಅಷ್ಟೇ. ಅಕಸ್ಮಾತ್ ಇಷ್ಟ ಇಲ್ಲ ಅನ್ಬಿಟ್ರೆ ಅವನು? ಪ್ರಾಬಬಿಲಿಟಿ ಬಗ್ಗೆ ಹೇಳ್ದೆ ಅಷ್ಟೇ ಕಣೆ. ಇಲ್ಲ ಇಲ್ಲ, ಪ್ರಾಬಬಿಲಿಟಿನೂ ಅಲ್ಲ. ಅವನಿಗೆ ನಿಜವಾಗ್ಲೂ ನಿನ್ನ ಕಂಡ್ರೆ ಇಷ್ಟ. ಆಯ್ತಾ ಆಯ್ತಾ? ಈಗ ನಗು. ಆಯ್ತು, ನೀನ್ ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಹೇಳು. ಹೋಗಿ ಧ್ರುವನ್ ಹತ್ರ ಹೇಳು, ಖುಷಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತ. ನಾನಾ? ತಾಳಿನೂ ನಾನೇ ಕಟ್ಟಿಸ್ಕೊತೀನಿ. ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂತ. ಹಾಗೆ ಹೋಗ. ಅಂಕಲ್, ಯಾಕೆ ನಿದ್ದೆ ಬರ್ತಿದ್ಯಾ? ನಮ್ಮಪ್ಪ ಮಲ್ಗಿದ್ದಾರೆ. ಓ, ಊಟ ಅಲ್ಲಿ ಇಟ್ಬಿಟ್ಟು ಹೋಗಿ. ಚಾನ್ಸೆ ಇಲ್ಲ, ನಾನೇ ಬಡಿಸ್ಬೇಕು. ಯಾಕ್ರಿ ಸುಮ್ನೆ ಎಷ್ಟು ಸತಿ ಅಂತ ಬಂದಿ ಹೋಗಿ ಮಾಡ್ತೀರಾ? ಅಲ್ಲಿ ಇಟ್ಬಿಟ್ಟು ಹೋಗಿ. ಹೋದ್ರೆ ತಾನೇ ಬರಕ್ಕೆ. ಹಾ, ಅಂದ್ರೆ ನನ್ಗಿವತ್ತೊಂದು ಟಾಸ್ಕ್ ಇದೆ. ಟಾಸ್ಕಾ? ಏನ್ ಟಾಸ್ಕು? ನಮ್ಮಮ್ಮ ಹೇಳಿದ್ದಾರೆ ಮಜ್ಜಿಗೆ ಹುಡಿ ಜೊತೆ ಪಾಲ್ಕ ಕರ್ದ್ಕೊಟ್ರೆ ಸೂಪರ್ ಆಗಿರುತ್ತೆ ಅಂತ. ಸರಿ, ಹೋಗಿ ಮಾಡಿ. ಬನ್ನಿ. ಇಲ್ಲಿ ಬಾಲ್ಕ ಡಬ್ಬಿ ಎಲ್ಲಿದೆ? ಹುಡುಗಿರಿಗೆ ಅಡಿಗೆ ಮನೆಯಲ್ಲಿ ಯಾವ್ದಾವ್ದೆಲ್ಲಿರುತ್ತೆ ಅಂತ ಗೊತ್ತಿರುತ್ತೆ, ನೀವೇ ಹೇಳಿದ್ರಲ್ಲ, ಹುಡುಕೊಳ್ಳಿ. ಪ್ಲೀಸ್ ಹುಡುಕೊಡಿ. ಏನು ಕಾಲೇಜ್ ಇಲ್ವಾ ಇವತ್ತು? ಇತ್ತು. ಬಂಕು. ಪ್ರಾಕ್ಟಿಕಲ್ ಕ್ಲಾಸು. ತಗೊಳ್ಳಿ. ಥ್ಯಾಂಕ್ಸ್. ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ಊಟ ಆದ್ಮೇಲೆ ಕ್ರಿಕೆಟ್ ಆಡೋಣ ಅಂತ ಇದ್ದೀನಿ. ಅದಲ್ಲ, ನಿಮ್ ಫ್ಯೂಚರ್ ಪ್ಲಾನ್ಸ್. ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ಒಂದು ಒಳ್ಳೆ ಕೆಲಸ ಹುಡ್ಕೋಣ ಅಂತಿದ್ದೀನಿ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಮದ್ವೆ. ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ಕೆಲ್ಲ ಒಂಚೂರು ಇಷ್ಟ ಇಲ್ಲ. ಐ ವಾಂಟ್ ಟು ಬಿಕಮ್ ದ ಬೆಸ್ಟ್ ಹೌಸ್ ವೈಫ್, ಯು ನೋ, ಹೋಮ್ ಮೇಕರ್. ಆಕ್ಚುಲಿ ಬೆಳಗ್ಗೆ ಎದ್ದು ಅವರು ಕಾಫಿ ಮಾಡಿಕೊಟ್ಟು, ಅವರು ಬಟ್ಟೆ ರೆಡಿ ಮಾಡಿ, ತಿಂಡಿ ಬಡಿಸಿ, ಕ್ಯಾರಿಯರ್ ರೆಡಿ ಮಾಡಿ, ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಗ್ಲಲ್ಲಿ ನಿಂತು ಟಾಟಾ ಮಾಡ್ತೀನಿ. ಆಮೇಲೆ ನಿದ್ದೆ? ಇಲ್ಲ ಇಲ್ಲ, ಇನ್ನೊಂದ್ ದಿವಸ ಬಟ್ಟೆ ಒಗ್ದಿರ್ತೀವಲ್ಲ, ಅದನ್ನೆಲ್ಲ ಐರನ್ ಮಾಡಿ ಅವ್ರು ಬರೋಷ್ಟೊತ್ತಿಗೆ ಸೂಪರ್ ಆಗಿ ರೆಡಿ ಆಗಿ ಕಾಯ್ತಾ ಇರ್ತೀನಿ. ಇಂಟ್ರೆಸ್ಟಿಂಗ್. ಆಮೇಲೆ ಅವ್ರು ವಾಪಸ್ ಮನೆಗೆ ಬಂದಾದ್ಮೇಲೆ ಕಾರಂಜಿ ಕೆರೆ, ದೇವರಾಜ ಮಾರ್ಕೆಟ್, ಪ್ಯಾಲೇಸ್ ಎಲ್ಲ ಕಡೆ ಸುತ್ತಾಡೋದೇ ಕೆಲಸ. ಅಲ್ವಾ? ಹಾಗಾದ್ರೆ ನೀವು ಇದೇ ಊರಿನ ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹುಡ್ಗ ಇದೇ ಊರವನು. ಯಾರ್ರೀ ಹುಡ್ಗ? ಅದು ಅಪ್ಪ ಬಂದೆಪ್ಪ, ನೀರ್ ತಗೊಂಡ್ ಬರ್ತಾ ಇದೀನಿ.